ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾಳೆ ಒಂದು ಬರ್ತ್ಡೇ ಇದೆ ಒಬ್ಬರದು, ಹಾಗಾಗಿ ಒಂದು ಗಿಫ್ಟ್ ಮಾಡಬೇಕು ಅಂತ ನೋಡ್ತಾ ಇದ್ದೆ. ಹಾಗಾಗಿ ಒಂದು ಆನ್ಲೈನಲ್ಲಿ ಒಂದು ಇದು ನೋಡಿದೆ, ಹಾಗೆ ಒಬ್ಬರ ಕಾಂಟ್ಯಾಕ್ಟ್ ಮಾಡಿದೆ. ಈಗ ಅಲ್ಲಿ ಬಂದಿದ್ದೇನೆ. ಹಾಗೆ ಅವರು ಒಂದು ಫೋಟೋ ವಿತ್ ಮಗ್ ಅಂತ ಬರ್ತಾಯಿದೆ. ಅದರ ಹೇಗೆ ಮಾಡೋಣ ಅಂತ ನೋಡೋಣ. ಹಾಗೆ ಅದನ್ನು ಪ್ರಿಂಟ್ ಮಾಡೋದು ಇವತ್ತು ಫುಲ್ ವಿಡಿಯೋ ಇದನ್ನು ಹಾಕ್ತೀನಿ ಇವತ್ತು ನೋಡೋಣ. ಎಲ್ಲರಿಗೂ ವೆಲ್ಕಮ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ. ಆಮೇಲೆ ಅವರ ಕಾಂಟ್ಯಾಕ್ಟ್ ನಂಬರು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಇಲ್ಲಿ ಸಮೀಪದ ಇದ್ದರೆ ಬೈಲಹೊಂಗಲ ಬೆಳಗಾವಿ ಸಮೀಪ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಅವ್ರು ನಿಮಗೆ ಬಲ್ಕ್ನಲ್ಲಿ ನಿಮಗೆ ಆರ್ಡ್ರನ್ನ ಮಾಡಿಕೊಡ್ತಾರೆ. ಅವರು ಒಂದೇ ಪೀಸ್ ಬೇಕಾದರೂ ಕೊಡ್ತಾರೆ. ಅದು ಸ್ವಲ್ಪ ದೂರ ಇದ್ದರೆ ಅದರ ಡೆಲಿವರಿ ಚಾರ್ಜಸ್ ನಿಮಗೆ ಅಪ್ಲಿಬಲ್ ಆಗುತ್ತೆ. ಹಾಗಾಗಿ ಇಲ್ಲಿ ಕಾಂಟ್ಯಾಕ್ಟ್ ಕೊಟ್ಟಿರ್ತೀನಿ, ಅವ್ರದ್ದು ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ಈಗ ಫಸ್ಟು ಎಡಿಟಿಂಗ್ ಮಾಡೋದು ಹೇಗೆ ಅಂತ ಫಸ್ಟ್ ನೋಡ್ಕೊಂಡು ಹೋಗೋಣ. ಹಾಯ್ ಫ್ರೆಂಡ್ಸ್, ಈಗ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಎಲ್ಲರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋ ಲೈಕ್ ಮಾಡಿ. ಈಗ ಸ್ಟಾರ್ಟಿಂಗ್ ಮಾಡೋಣ. ಅದನ್ನು ಹೇಗೆ ಪ್ರೊಸೆಸಿಂಗ್ ಇದೆ ಅಂತ ಫಸ್ಟು ಎಡಿಟಿಂಗು, ಆಮೇಲೆ ಪ್ರಿಂಟಿಂಗು, ಆಮೇಲೆ ಅದಕ್ಕೆ ಮೆಟೀರಿಯಲ್ ಏನು ಯೂಸ್ ಮಾಡ್ತಾರಂತ ನಾನು ಹೇಳ್ಕೊತ ಹೋಗ್ತೀನಿ. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಅಂದಾಜು ಒಂದು ಏನಾಗಿ ಗೊತ್ತಾಗುತ್ತೆ ಅಂದರೆ ಎಷ್ಟು ಕಾಸ್ಟ್ನಲ್ಲಿ ಇದನ್ನು ನೀವು ಪ್ರಿಪೇರ್ ಮಾಡ್ಕೋಬೋದು. ಹಾಗೆ ಇದು ಒಂದು ಬಿಸ್ನೆಸ್ ಆಗಿ ನೀವು ತೊಗೋಬೋದು. ಖಾಲಿ ಕೊಂಡ್ರ ಒಂದು ಬಿಸ್ನೆಸ್ ಆಗಿ ತೊಗೋಬೋದು. ಇದು ಕಮ್ ಬಜೆಟಿಂದು ಹೈ ಇದು ಅಂದರೆ ಕಡಿಮೆ ಅಮೌಂಟಲ್ಲಿ ನೀವು ಹೈ ಅಮೌಂಟ ಗಳಿಸ್ಬೋದಾಗಿದೆ. ಹಾಗೆ ವಿಡಿಯೋನ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಈಗ ನೋಡಿ, ಈಗ ಎಡಿಟಿಂಗ್ ನೋಡ್ತಾ ಇದ್ದೀವಿ. ಎಡಿಟಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಕ್ಯಾನ್ವಾ ಪ್ರೋ ಅಂತ. ಕ್ಯಾನ್ವಾ ಪ್ರೋನಲ್ಲಿ ಫಸ್ಟು ಅದ್ರದ್ದು ಸೈಜ್ ತಗೋತಾರೆ. ಒಂದು ಮಗ್ ಇದೆ, ಇದು ಮ್ಯಾಜಿಕ್ ಮಗ್ ಅಂತ. ಇದರಲ್ಲಿ ವೈಟ್ ಮಗ್ ಅಂತ ಬರ್ತೇವೆ. ಇದು ನೀವು ಗಿಫ್ಟ್ ಕೊಡೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಇದು ಯಾವ ಥರ ನೀವು ಮಗ್ ಬೇಕು ಅನ್ನೋದು ನೀವು ಫಸ್ಟ್ ಸೆಲೆಕ್ಟ್ ಮಾಡೋಕ್ಕಾಗುತ್ತೆ. ಇದರದ್ದು ಸೈಜ್ ಒಂದಿರುತ್ತೆ, ಅದನ್ನು ಕ್ಯಾನ್ವಾ ಪ್ರೋನಲ್ಲಿ ನಾವು ಎಡಿಟ್ ಮಾಡಿಕೊಂಡು ಆಮೇಲೆ ನಿಮ್ಮ ಫೋಟೋಗಳನ್ನ ಇದರಲ್ಲಿ ಅಪ್ಲೋಡ್ ಮಾಡ್ಕೊಂಡು ಡೌನ್ಲೋಡಿಂಗ್ ಮಾಡ್ಕೊಂಡು ಫಸ್ಟು ನೀವು ವಾಟ್ಸಪ್ ಮುಖಾಂತರ ಅದನ್ನು ನಿಮ್ಮ ಅಕೌಂಟಿಗೆ ಬಿಟ್ಕೊಂಡು ಇದರಲ್ಲಿ ಅಪ್ಲೋಡ್ ಅಂತ ಒಂದು ಆಪ್ಷನ್ ಇದೆ, ನೀವು ನೋಡ್ಬೋದು. ಇಲ್ಲಿ ಅಪ್ಲೋಡ್ ಅಂತ, ಇದರಲ್ಲಿ ಅಪ್ಲೋಡ್ ಅಂತ ತೊಗೊಂಡ್ರೆ ಈ ಅಪ್ಲೋಡ್ ಅಂತ ಹೊಡೆದ್ರೆ ನಿಮ್ಮ ಫೋಟೋಗಳೆಲ್ಲ ಇದರಲ್ಲಿ ಕಾಣ್ತವೆ. ಇದರಲ್ಲಿ ಯಾವ್ದು ಬೇಕು ಅದನ್ನು ಫೋಟೋ ತೊಗೊಂಡು ಫಸ್ಟು ಸೈಜು ನಿಮ್ಮ ಇದರದ್ದು ಮಗ್ ಸೈಜ್ ಏನಿರುತ್ತಲ್ಲ ಅದನ್ನು ಪ್ರಿಪೇರ್ ಮಾಡ್ಕೊಂಡು ಅದರಲ್ಲಿ ಅದನ್ನು ಸೆಟ್ ಮಾಡ್ಕೊಂಡು ಅದರಾಗ ಫಸ್ಟು ಮಾಡ್ಕೊಂಡು ನೆಕ್ಸ್ಟ್ ಈ ಮಗ್ ನೋಡ್ಬೋದು ನೀವು. ಈ ವೈಟ್ ಮಗ್ ಇದೆ, ಇದರಲ್ಲಿ ಈ ಫೋಟೋನ ನಾವು ಪ್ರಿಂಟ್ ಮಾಡುತ್ತೀವಿ. ಆಮೇಲೆ ಇದರ ಕಾಸ್ಟ್ ಎಷ್ಟು ಬರುತ್ತೆ ಅಂತ ಆಮೇಲೆ ಹೇಳ್ತಾ ಹೋಗ್ತೀನಿ. ಇದರ ಮಗ್ಗದು ಗಿಫ್ಟ್ ಸೈಜ್ ನಿಮಗೆ ಈ ಸೈಜು ಮಗ್ಗು ಸಿಗುತ್ತೆ. Till I get up, time is barely on our side. I don't wanna waste what's left. The storms we chase are leading us, and love is all we 210 ಉದ್ದ, ಹೈಟಿಗೆ 95 ತಗೋಬೇಕು. ಆಮೇಲೆ ನಮ್ಗೆ ಅಪ್ಲೋಡ್ದಾಗ ಹೋಗಿ ಫೋಟೋ ತಗೋದು. ಫಸ್ಟ್ ಫೋಟೋ ಅಪ್ಲೋಡ್ ಮಾಡಿ ಎಡಿಟ್ ಇಮೇಜ್ದಾಗ ಹೋಗಿ ಬಿಜಿ ರಿಮೂವ್ ಮಾಡ್ಕೊಂಡ, ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡ, ನಮ್ಗೆ ಯಾವ ಸೈಜ್ ಬೇಕು ಇದ್ರಾಗ ನಮಗೆ ಯಾವ ಸೈಜ್ ಬೇಕು ಆ ಸೈಜ್ನ ಅಡ್ಜಸ್ಟಬಲ್ ಮಾಡ್ಕೊಂಡು ನೆಕ್ಸ್ಟ್ ಒಂದು ಫೋಟೋ ಇಲ್ಲ 2 ಫೋಟೋ, ನಿಮ್ಗೆ ಎಷ್ಟು ಫೋಟೋ ಆಗುತ್ತೆ ಆಲ್ಮೋಸ್ಟ್ 3 ಫೋಟೋ ಮಟ್ಟ ನಾವು ಇದರಲ್ಲಿ ಸೆಟ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಟೆಕ್ಸ್ಟ್ ಇರ್ತದೆ, ಹ್ಯಾಪಿ ಬರ್ತ್ಡೇ ಮಾಡ್ಕೋಬೋದು, ಹ್ಯಾಪಿ ಆ್ಯನಿವರ್ಸರಿ ಮಾಡ್ಕೋಬೋದು. ನೆಕ್ಸ್ಟು ಇದು ಯಾವ ಟೈಪ್ ಬರ್ತಲ್ಲ ಅದನ್ನು ನೀವು ಸೆಟ್ ಮಾಡ್ಕೋಬೋದು. ಇದರಲ್ಲಿ ಈ ಟೈಪು
ಏನದು ಒಂದು ಗ್ರಾಫಿಕ್ಸ್ ಕೂಡ ಮಾಡ್ಕೋಬೋದಾಗಿದೆ. ನಿಮಗೆ ಯಾವ ಚಾಯ್ಸಿಂಗ್ ಬೇಕು ಕಲರ್ನ ಅದನ್ನು ಸೆಟ್ ಮಾಡ್ಕೊಂಡು ವೈಟ್ ಬೇಕಾದ್ರೆ ವೈಟು ನಿಮ್ಮ ಇಷ್ಟ ಕಲರ್ನ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಫೋಟೋ ನಾವು ಇಂಪೋರ್ಟ್ ಮಾಡ್ಕೊಂಡು ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡೋಣ. ಈಗ ಫೋಟೋ ಸೆಟ್ ಮಾಡ್ಕೊಂಡು ಅದೇ ಸೇಮು ಗ್ರಾಫಿಕ್ಸ್ನ ನಾವು ಅಪ್ಲೈ ಮಾಡ್ಕೋಬೋದು. ನಿಮ್ಗೆ ಯಾವ ಟೈಪ್ ಬೇಕೋ ಅದರ ಟೈಪ್ನಲ್ಲಿ ಕ್ಯಾನ್ವಾ ಪ್ರೋನಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ, ಹಾಗಾಗಿ ಅದನ್ನು ಯೂಸ್ ಮಾಡ್ಕೋಬೋದು. ಈಗ ಲೈನಿಂಗ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಅಟ್ರಾಕ್ಷನ್ ಕಾಣುವಂಗೆ ಅದನ್ನು ನಾವು ಕಲರ್ ಚೇಂಜ್ ಮಾಡಿ ಯಾವ ಕಲರ್ ಬೇಕು, ವೈಟ್ ಬೇಕಾದ್ರೆ ವೈಟ್, ರೆಡ್ ಬೇಕಾದ್ರೆ ರೆಡ್, ನಿಮ್ಮ ಇಷ್ಟ ಆಯಿತು ಕಲರ್ನ ಅಪ್ಲೈ ಮಾಡಿ ಕನೆಕ್ಟ್ ಮಾಡಿದರೆ ಸೆಟ್ ಆಗುತ್ತೆ. ಹ್ಯಾಪಿ ಬರ್ತ್ಡೇ ಇಲ್ಲಿ ಈಗ ಟೆಕ್ಸ್ಟ್ ಅಂತದ್ದು ನಾವು ತೊಗೊಂಡು ಏನಿದೆ ನಮ್ಮ ಈಗ ಫಸ್ಟ್ ಪ್ರಿಫರೆನ್ಸ್ ಏನಿದೆ ಅಂತ ನೋಡ್ಕೊಂಡು, ಆ್ಯಕ್ಚುಲಿ ಇದು ಗಿಫ್ಟ್ ಬಂದು ಹ್ಯಾಪಿ ಬರ್ತ್ಡೇ, ಅದು ಅವ್ರದ್ದು ಹುಡುಗಂದು ಬರ್ತ್ಡೇ ಇದೆ, ಹಾಗಾಗಿ ಇದು ಬರ್ತ್ಡೇ ಗಿಫ್ಟ್ ಆಗಿರೋದ್ರಿಂದ ಹ್ಯಾಪಿ ಬರ್ತ್ಡೇ ಅದ್ವಿಕ್. ಕೆಳಗೆ ತಗೋತೀವಿ ನೋಡೋದು. ಈಗ ಫಾಂಟ್ ನೀವು ಸೈಜ್ನ ಅಂದರೆ ಯಾವ ಥರ ನಿಮಗೆ ಫಾಂಟ್ ಬೇಕು ಅನ್ನೋದು ನೀವು ಇಲ್ಲಿ ಅದನ್ನು ತೊಗೋಬೋದು. The storms we chase are leading us, and love is all we'll ever trust. ಇಷ್ಟು ಇದರಲ್ಲಿ ನೀವು ಯಾವ ಥರ ಬಲೂನು ಆಗಿಲ್ಲ, ಆ್ಯಕ್ಚುಲಿ ಗ್ರಾಫಿಕ್ಸ್ನ ಯಾವ ಟೈಪ್ ಯೂಸ್ ಮಾಡ್ತೀರಂತ ಅದರಲ್ಲಿ ಸಿಗುತ್ತೆ, ಹಾಗಾಗಿ ಅದನ್ನು ಒಂದು ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ನಿಮಗೆ ಅಡ್ಜಸ್ಟೇಬಲ್ ಆಗುವಂತೆ ನಿಮಗೆ ಇಷ್ಟ ಆಗುವಂತೆ ಒಂದು ಗ್ರಾಫಿಕ್ಸ್ನ ಇದರಲ್ಲಿ ಅಪ್ಲೈ ಮಾಡ್ಕೊಂಡು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡು ಸೇಮ್ ಪ್ರೊಸೆಸೇ ಇರುತ್ತೆ, ಅದರಲ್ಲಿ ಏನು ಬೇರೆ ಇರೋದಿಲ್ಲ. ಸಿಂಪಲ್ ಟ್ರಿಕ್ಸು, ಸಿಂಪಲ್ ಸ್ಟೆಪ್ನಲ್ಲಿ ನೀವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ಇದನ್ನು ಎಡಿಟಿಂಗ್ ಪರ್ಫೆಕ್ಟ್ ನೀವು ಮಾಡ್ಕೊಂಡ್ರೆ ನೆಕ್ಸ್ಟು ಪ್ರಿಂಟ್ ಕೊಡೋಕ್ಕೆ ನಿಮಗೆ ಈಸಿ ಆಗುತ್ತೆ. ಪ್ರಿಂಟ್ ಬೇಕಂದ್ರೆ ಪ್ರಿಂಟ್ ಎದರಲ್ಲಿ ಕೊಡಬೇಕಂದ್ರೆ ಎಪ್ಸಾನ್ ಪ್ರಿಂಟರ್ ಇದೆ, ಇದರಲ್ಲಿ ಮಾಡಲ್ ಏನು ಎಪ್ಸಾನ್ L130 ಇದೇ ಪ್ರಿಂಟ್ರು ಆ್ಯಕ್ಚುಲಿ ಇದಕ್ಕೆ ಬೇಕಾಗಿರೋದು, ಹಾಗಾಗಿ ಇದನ್ನೇ ಯೂಸ್ ಮಾಡಬೇಕು. ನೀವು ಇದನ್ನು ಯೂಸ್ ಮಾಡಿದರೆ ಮಾತ್ರ ಇದರಲ್ಲಿ ಇದು ಮಿಷಿನ್ ಬಂದುಬಿಟ್ಟು ಇದರಲ್ಲಿ ನಮಗೆ ಇದು ಮಗ್ಗನ್ನು ಪ್ರಿಂಟ್ ಮಾಡೋಕ್ಕೆ ಇದು ಯೂಸ್ ಆಗುತ್ತೆ. ನಿಮಗೆ ಟಿ ಶರ್ಟ್ಸು ಹಾಗೆ ಇದು ಮಲ್ಟಿಪಲ್ ನೀವು ಇದರಲ್ಲಿ ಕೆಲಸ ಕೂಡ ಮಾಡ್ಬೋದು. ಬಂದರೆ ವಾಟರ್ ಬಾಟ್ಲೆ, ಒಂದು ವಾಟರ್ ಬಾಟ್ಲ್ ಇರುತ್ತೆ, ಅದರಾಗ ಪ್ರಿಂಟ್ ಮಾಡ್ಕೋಬೋದು ಹೆಸರು. ಆಮೇಲೆ ಟಿ ಶರ್ಟ್ ಮೇಲೆ ನಿಮಗೆ ಹೆಸರಾಗಲಿ ಡಿಸೈನ್ ಆಗಲಿ ಫೋಟೋ ಆಗಲಿ ಇದರಲ್ಲಿ ಪ್ರಿಂಟ್ ಮಾಡೋಕ್ಕೆ ನಡೀತದೆ. ಇದೆಲ್ಲ ಈಗ ಇದನ್ನು ಫಸ್ಟ್ ಎಡಿಟಿಂಗ್ ಪೂರ ಮಾಡಿದ ಮೇಲೆ ನಿಮಗೆ ಪ್ರಿಂಟಿಂಗು ಎಲ್ಲ ಹೇಳ್ತೀನಿ. ಅದು ಸಿಂಗಲ್ ಇದ್ದು ಹಾಕ್ತೀವಿ ಸೈಲೆಂಟ್ ಇಲ್ಲಿ ತೋರಿಸ್ತೀವಿ. ಫಸ್ಟ್ ಇಲ್ಲಿ ಅದ ಒಂದೊಂದು ಇದ್ದು ಹಾಕಿ ಬಿಡ, ಇಚ್ಕೊಂಡು ಹಾಕ್ತೀಯ, ಒಂದು ಹಾಕ್ತೀವಿ ಇದನ್ನು ಹಾಕಿಬಿಡ್ಲೇಬೇಕಾರೆ ಕಲರ್ ಆಯ್ತು ನೋಡ್ರಿ. ಕೆಳಗೆ 3 ಕಲರ್ದು ಐತೆ ನೋಡಿ. ಹಾಂ ಸೈಡ್ ಬರೋದಲ್ಲ, ಉದ್ದಿಲ್ಲ
ಅದನ್ನು ಸೆಂಟರ್ ಮಾಡಿಬಿಡಿ. ಈ ಕಡೆ ಏನು ಬೇಡ. ಏನು ಬರೋದು ಅಲ್ಲಿ ಏನು ಮಾಡೋ ನೀನು, ಅದಾಗ ಏನು ಬರೋಂಗಿಲ್ಲ. ಬನ್ನಿ ಇಲ್ಲ ಇದರಿಂದ ಕಾಪಿ ಮಾಡ್ಕೊಂಬಿಡ್ಲ. ಬೇರೆದು ಹಾಕೊಂಡ್ಲ ಇಲ್ಲಿ. ನೋಡಿ ಅದನ್ನು ಹಾಕ್ಬಿಡ. Hold me close till I get up. Time is barely on our side. I don't ಈಗ wanna waste what's left. ಓಕೆ Storms we chase are leading us, and love is ಮತ್ತೇನು ಚೇಂಜ್ ಇದು ಕಲರ್ ಏನು ಕೂಡ ಅಷ್ಟೇ. ಇಲ್ಲ ವೈಟಾ. ನೀವು ವೈಟ್ ಇತ್ತಲ್ಲ ಆಮೇಲೆ ಕತ್ಲ through the wastelands, through the highways, till my ಜಸ್ಟ್ ಓಕೆ. ಇದು ನಮ್ಮದು ಈಗ ಡೌನ್ಲೋಡ್ ಹೋಗಿ ಕಂಪ್ಲೀಟ್ ಆಯಿತು. ಈಗ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು, ಫಸ್ಟ್ ಡೌನ್ಲೋಡ್ ಮಾಡ್ಕೋಬೇಕು. ಹಾಗಾಗಿ ಡೌನ್ಲೋಡ್ ಮಾಡ್ಕೊಂಡು ಹೇಗಿರುತ್ತೆ ಈ ಥರ ಡೌನ್ಲೋಡ್ ಆದಮೇಲೆ JPG ಇದಾಗ ಡೌನ್ಲೋಡ್ ಆಗಿರ್ತದೆ. ಈಗ ಹ್ಯಾಪಿ ಬರ್ತ್ಡೇ ಅಂತ ಡೌನ್ಲೋಡ್ ಆಗಿದೆ. ಅದನ್ನು ಇಮೇಜ್ ಬಂದಿದೆ ನಮಗೆ, ನೋಡ್ಬೋದು ನೀವು. ಇದನ್ನು ಈಗ ಪ್ರಿಂಟ್ ಕೊಡೋದು. ಪ್ರಿಂಟ್ ಕೊಡೋಕ್ಕೆ ನಮ್ಮದೆಲ್ಲ ಸಪ್ಲಿಮೆಂಟ್ರಿ ರೆಡಿ ಆಗಿದೆ. ಹಾಗಾಗಿ ಇದನ್ನು ಪ್ರಿಂಟ್ ಕೊಡೋಣ. ನೆಕ್ಸ್ಟು ಇಲ್ಲಿ ನಮ್ಮದು ಕೆಲಸ ಏನಕ್ಕೆ ಚಲೋ ಆಗ್ತದೆ ಅಂದರೆ ಮಗ್ ಮೇಲೆ, ಇದು ಮೇಲಿರೋ ಮಗ್ಗು, ಇದರ ಮಗ್ ಮೇಲೆ ಪ್ರಿಂಟ್ ಮಾಡೋದು. ಪ್ರಿಂಟ್ ಮಾಡೋಕ್ಕೆ ಅದಕ್ಕೆ ಸಪ್ರೇಟ್ ಒಂದು ಪೇಪರ್ ಇರುತ್ತೆ, A4 ಸೈಜ್ ಇರುತ್ತೆ. ಆದರೆ ಸಪ್ಲಿಮೆಂಟ್ರಿ ಅಂತ ಪೇಪರ್ ಬರುತ್ತೆ. ಹಾಗೆ ಆ ಸಪ್ಲಿಮೆಂಟ್ರಿ ಇಂಕು ಕೂಡ ಅದಕ್ಕಿರುತ್ತೆ. ಅದರಲ್ಲಿ ನಾವು ಪ್ರಿಂಟ್ ಮಾಡೋಕ್ಕಾಗುತ್ತೆ. ಪ್ರಿಂಟನ್ನು ಆನ್ ಮಾಡಿ ಇದು ಮ್ಯಾಥ್ ಪೇಪರ್ ತೋರಿಸ್ತೀವಿ. ಯಾವ ಪೇಪರ್ ಅದು? ಮ್ಯಾಟಿ ಇದು ಏನಂತಾರೆ ಪೇಪರ್? ಮ್ಯಾಟಿ 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 ಪೇಪರ್ ಅಂತಾರೆ. ಆಮೇಲೆ ಇದು ಒನ್ ಸೈಡ್ ಅಟ ಇರುತ್ತೆ. ಅದು ಈ ಟೈಪ್ ಸಿಗುತ್ತೆ ಪೇಪರ್ ನಿಮಗೆ. ಇದರಲ್ಲಿ ಮಾತ್ರ ಪ್ರಿಂಟ್ ಮಾಡಿದರೆ ಮಾತ್ರ ನೀವು ಮಗ್ನಲ್ಲಿ ಅದನ್ನು ಪ್ರಿಂಟ್ ಮಾಡ್ಕೋಬೋದು. ಇಲ್ಲಾಂದರೆ A4 ಸೈಜ್ ಪೇಪರ್ ತೊಗೊಂಡು ಈಗ ಜೆರಾಕ್ಸ್ ಪೇಪರ್ ತೊಗೊಂಡ್ರೆ ಅದರಲ್ಲಿ ಅದು ಬರಲ್ಲ. ಹಾಗಾಗಿ ಇದು ಎಪ್ಸಾನ್ ಇದೆಯಲ್ಲ, ಇದರದ್ದು ಪ್ರಿಂಟ್ರು ಹಾಗೆ ಇದು ಮಿಷಿನು ಸಪ್ರೇಟ್ ಇರುತ್ತೆ. ಹಾಗಾಗಿ ಅದನ್ನೇ ನೀವು ಯೂಸ್ ಮಾಡಬೇಕಾಗತ್ತೆ. ಇದು ಒಂದು ಮ್ಯಾಟಿ ಅಂತ ಪೇಪರ್ ಕ್ವಾಲಿಟಿ ಚೆನ್ನಾಗಿದ್ದರೆ ಮಾತ್ರ ಪ್ರಿಂಟು ಸರಿಯಾಗಿ ಪ್ರಿಂಟ್ ಆಗುತ್ತೆ. ಇಲ್ಲಾಂದರೆ ಫೋಟೋ ಕ್ಲಿಯರಿಟಿ ಸರಿಯಾಗಿ ಬರೋಲ್ಲ. ಅದಕ್ಕಾಗಿ ನೀವು ಪೇಪರ್ನ ಕ್ವಾಲಿಟಿ ಇದ್ದದ್ದು ಪೇಪರ್ನ ಯೂಸ್ ಮಾಡಬೇಕಾಗತ್ತೆ. ಈಗ ನೋಡೋಣ ಹೇಗೆ ಯಾವ ರೀತಿ ಅಂತ. ಈಗ ಪ್ರಿಂಟರ್ನಲ್ಲಿ ಎಪ್ಸಾನ್ ಪ್ರಿಂಟರು L130 ಇದು. ಈಗ ಇದನ್ನೇ ಯೂಸ್ ಮಾಡಬೇಕಾಗತ್ತೆ, ಬೇರೆದು ಪ್ರಿಂಟ್ ಹಿಡಿಯಂಗಿಲ್ಲ. ಈಗ ಇಮೇಜನ್ನು ಪ್ರಿಂಟ್ ಅಂತ ಕ್ಲಿಕ್ ಮಾಡಿದರೆ ಎಪ್ಸಾನ್ ಬಂತು. ಈಗ ಸೆಲೆಕ್ಟ್ ಮಾಡ್ಕೊಂಡು A4 ಸ್ಟ್ಯಾಂಡು ಮ್ಯಾಟ್, ಇದರಲ್ಲಿ ಈ ಥರ ಸೆಟ್ಟಿಂಗ್ ಇರುತ್ತೆ. ಅದನ್ನು ನೀವು ಸೆಟ್ಟಿಂಗ್ನ ಕೂಡ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಓಕೆ ಕೊಟ್ಟು ಪ್ರಿಂಟ್ ಅಂತ ಕೊಟ್ಟರೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಪ್ರಿಂಟ್ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಯಿತು. ಇದಕ್ಕೆ ಪ್ರಿಂಟು ಸ್ಟಾರ್ಟ್ ಆಯಿತು. ಇದು ಉಲ್ಟಾ ಬರುತ್ತೆ ಆ್ಯಕ್ಚುಲಿ.
ಇಲ್ಲಿ ಉಲ್ಟಾ ಇದು ಒಂಥರ ಅದಕ್ಕೆ ಏನಂತಾರೆ ಅಂದರೆ ಇದು ಮಿರರ್ ಪ್ರಿಂಟಿಂಗ್ ಅಂತ ಕರೀತಾರೆ. ಯಾಕಂದರೆ ಮಿರರಲ್ಲಿ ನಾವು ನೋಡಿದ್ರೆ ನಮ್ಮದು ಉಲ್ಟಾ ಬರ್ತಲ್ಲ, ಹಾಗೆ ಇದು ಉಲ್ಟಾ ಪ್ರಿಂಟಿಂಗ್ ಬರುತ್ತೆ. ಪ್ರಿಂಟಿಂಗ್ ಉಲ್ಟಾ ಇಲ್ಲಿ ಬಂದರೆ ಈ ಮಗ್ ಮೇಲೆ ನಾವು ಸರಿಯಾಗಿ ಅದನ್ನು ಪ್ರಿಂಟ್ ಹಾಕ್ಬೋದು. ಈ ಮಿಷನಿಂದ ನೀವು ಪಾರ್ಟ್ ಟೈಮ್ ಜಾಬ್ಸ್ ಕೂಡ ಮಾಡ್ಕೋಬೋದು. ಒಂದು ಯಾವುದೋ ಜಾಬ್ ಇದೆ ಅದರಲ್ಲಿ ನೀವು ಪಾರ್ಟ್ ಟೈಮ್ ಜಾಬ್ ಥರ ತೊಗೊಂಡು ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಈ ಟೈಪು ಪ್ರಿಂಟ್ ಬಂದಿದೆ ನಮಗೆ ನೋಡ್ಬೋದು. ಇದು ಉಲ್ಟಾ ಬಂದಿದೆ ಆ್ಯಕ್ಚುಲಿ. ಇದನ್ನು ನಾವೀಗ ಅಪ್ಲೈ ಮಾಡೋಣ. Turn us to thousands, and we'll grow in number, fueled by them to see the horizon. Turn us to thousands, and on we'll go, through the wastelands, through the highways, till my shadow turns to sun rays, and on we'll go. ಹೌ ಟು ಅಪ್ಲೈ, ಇದನ್ನ ಹೆಂಗೆ ಅದ್ರ ಮೇಲೆ ಅಪ್ಲೈ ಮಾಡೋದು ನೋಡ್ರಿ. ಸರಿಯಾಗಿ ಮೀಟಿಂಗಿನ ಹೊರಗೆ ಇಟ್ಕೊಂಡು Hold me close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go. ಟೇಪ್ನ ಅಪ್ಲೈ ಮಾಡಬೇಕು. ಸ್ವಲ್ಪ ಬಿಗಿ ಹಾಕೊಂಡ್ರೆ ಎಲ್ಲೂ ಒಳ್ಳೆಯಾಡೋದಿಲ್ಲ ಅದು ಆ ಟೈಪು. ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾಕಂದರೆ ಪ್ರತಿಯೊಂದು ಸ್ಟೆಪ್ ವೈಸ್ ಸ್ಟೆಪ್ ನೀವು ನೋಡಿದರೆ ಇದರ ಈ ಬಿಸ್ನೆಸ್ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ. ಹಾಗೆ ಇದನ್ನು ಯಾಕಂದರೆ ಮತ್ತೆ ಬೇರೆ ವಿಡಿಯೋ ನೋಡೋ ಬದಲು ಒಂದು ವಿಡಿಯೋ ನೋಡಿದರೆ ಸಾಕು. ಯಾವುದಾದ್ರೆ ಸ್ಟೆಪ್ ಬೈ ಸ್ಟೆಪ್ಪು ನೀವು ನೋಡ್ತಾ ಹೋದರೆ ಇದರಲ್ಲಿ ನೀವು ಪರ್ಫೆಕ್ಟ್ ಆಗುತ್ತೀರ. ಅದಕ್ಕಾಗಿ ಈ ವಿಡಿಯೋನ ಸರಿಯಾಗಿ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ. ಆಮೇಲೆ ನಿಮಗೇನೋ ಕಮೆಂಟು ಏನೋ ಕೇಳಬೇಕಂದ್ರೆ ನಮಗೆ ಕಮೆಂಟ್ ಮಾಡ್ಬೋದು, DM ಮಾಡಿ, ನಾವು ಅದಕ್ಕೆ ರಿಪ್ಲೈ ಕೂಡ ಕೊಡ್ತೀವಿ. ಎರಡು ಕಡೆ ಸರಿಯಾಗಿ ಸ್ಟಿಕ್ನ ಹಚ್ಚಿ ಮೇಲೆ ಈಗ ನಾವು ಅದನ್ನು ಪ್ರಿಂಟ್ ಹೇಗನ್ನು ನನ್ನ ಈಗ ಮಷಿನಲ್ಲಿ ಹೀಗೆ ಪ್ರಿಂಟ್ ಆಗುತ್ತೆ ಅಂತ ನೋಡಿ. ಈಗ ಅದರಲ್ಲಿ ಎಷ್ಟು ಸೆಟ್ಟಿಂಗ್ ನೀವು ಇಡಬೇಕು ಅನ್ನೋದು ನೋಡೋಣ. ಸ್ಟಾರ್ಟ್ ಮಾಡಿ. ಟೆಂಪೋ 345, ಟೆಂಪ್ರೇಚರು 345 ಸೆಟ್. ಆಮೇಲೆ ಟೈಮಿಂಗ್ 150 ಇಷ್ಟಿರ್ತದೆ. ಟೈಮಿಂಗ್ ಈಗ ಚಲೋ ಆಗಿದೆ. ಇದರಲ್ಲಿ ಫಿಕ್ಸ್ ಮಾಡಿ
ಲೈನಿಂಗ್ ಸರಿಯಾಗಿ ಫಿಟ್ ಆಗೋ ಸಲುವಾಗಿ ಅಷ್ಟು ಸ್ವಲ್ಪ ಹತ್ತಿಗೆ ಹೆಜ್ಜೆಗೆ ಇದು ಹೀಟ್ ಹೋಗ್ಬಿಟ್ರೆ ನಾವು ಏನು ಕೆಲಸ ಇರೋದಿಲ್ಲ, ಅದಕ್ಕಾಗಿ ನಾವು ಟೈಮ್ ಪಾಸ್ ಮಾಡ್ತಿರ್ತೀವಿ. ಹಾಗಾಗಿ ನೋಡಿ ಪೂರ್ವ ವೀಡಿಯೋನ. ನೆಕ್ಸ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸಬ್ಸ್ಕ್ರೈಬ್, ನೀವು ಒಂದು ಸಬ್ಸ್ಕ್ರೈಬು, ಒಂದು ಲೈಕು, ಒಂದು ಶೇರ್ ಮಾಡೋದ್ರಿಂದ ಈ ವಿಡಿಯೋ ತುಂಬಾ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ, ಆಯಿತಾ? ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತ ಹೋಗಿ. ಇಂಥ ವಿಡಿಯೋಗಳ ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾನೆ ಹೋಗುತ್ತೇನೆ, ಅದು ನಿಮ್ಮ ಒಂದು ಆಸೆಯ ಮೇರೆಗೆ. ಈಗ ಇದರ ಫಸ್ಟ್ ಹೀಟ್ ಆಗಲಿ ತೋರಿಸ್ತೀನಿ. ನೆಕ್ಸ್ಟ್ ಈಗ ಪೂರ್ತಿಯಾಗಿ ಹೀಟಾಗಿದೆ. ಈಗ ಅದನ್ನು ಅದರಲ್ಲಿ ಸ್ಟ್ಯಾಂಡ್ ಟೈಮಿಂಗನ್ನು ಸೆಟ್ ಮಾಡಿದ್ದೀವಿ. ಟೈಮಿಂಗ್ ಸೆಟ್ ಆಗಿದೆ 115 ಸೆಕೆಂಡ್ಸು. ಈಗ ಟೈಮಿಂಗ್ ಅಂತ ಒಂದು 50 ಸೆಕೆಂಡ್ಸ್ ಇರುತ್ತೆ. ಇದು ಈಗ ಸೆಕೆಂಡ್ ಕಮ್ಮಿ ಆಗ್ತಾ ಬರ್ತಾ ಇದೆ. ಇದು 150 ಸೆಕೆಂಡಲ್ಲಿ ನಮ್ಮ ಮಗು ಕೂಡ ರೆಡಿಯಾಗಿರುತ್ತೆ, ನಮ್ಮ ಫೋಟೋ ಕೂಡ ಪ್ರಿಂಟ್ ಆಗಿರುತ್ತೆ. ಆಮೇಲೆ ಔಟ್ಪುಟ್ ಹೇಗೆ ಬರುತ್ತೆ ಅಂತ ನಾವು ನೋಡೋದು. ಈ ಬಿಸ್ನೆಸ್ಸಿಂದ ನೀವು ಆರಾಮ್ಸೆ 30 to 1 lakh ನಿಮ್ಮ ಕಾಂಟ್ಯಾಕ್ಟ್ ಮೂಲಕನೇ ಇದನ್ನು ಅರ್ನ್ ಮಾಡ್ಬೋದು. ಈ ಬಿಸ್ನೆಸ್ಸು ಓಕೆ ಇದೆ, ಅದು ನೀವು ಯಾವ ಥರ ಎಫೆಕ್ಟ್ ಆಗ್ತೀರ ಅನ್ನೋದ ಮೇಲೆ ಇದು ಡೆವಲಪ್ ಆಗಿರುತ್ತೆ. ಸರಿಯಾಗಿ ಡೆವಲಪ್ ಮಾಡಿ ಇದನ್ನು ನೀವು ಎಫೆಕ್ಟ್ ಆಗಿದರೆ ಮಾತ್ರ ನೀವು ಇದರಲ್ಲಿ ಮಿನಿಮಮ್ ಪರ್ ಮಂತ್ 30,000 1 lakh ತನಕ ನೀವು ತುಳ್ಕೋಬೋದು, ಸಂಪಾದನೆ ಮಾಡ್ಬೋದು. ಇದು ಸೈಡ್ ಬಿಸ್ನೆಸ್ ಥರನೂ ನೀವು ಇದನ್ನು ಆಪ್ಷನಲ್ ಆಗಿ ತೊಗೋಬೋದು. ಒಂದು ಸೈಡ್ ಹಾಕಿ ಇನ್ನೊಂದು ಸೈಡ್ ಕೂಡ ನಾವು ಟ್ರೈ ಮಾಡ್ತೀವಿ. ಬಂತು ಗೀತಾ ಬಂತು. ನಮ್ಮ ಔಟ್ಪುಟ್ ಹೇಗಿದೆ ಅಂತ ನೋಡೋಣ. ಕಂಪ್ಲೀಟ್ ಆಯಿತು. ಈಗ ಒಂದು ಸ್ವಲ್ಪ ಬಿಸಿಯಾಗಿರುತ್ತೆ. ತುಂಬ ಹೀಟಾಗಿರುತ್ತಲ್ಲ, ಅದಕ್ಕಾಗಿ ಸ್ವಲ್ಪ ಮಗು ಕೂಡ ತುಂಬಾ ಹೀಟಾಗಿರುತ್ತೆ. ಹುಷಾರಿಂದ ನಾವು ಅದನ್ನು ತೆಗಿಬೇಕು. ಈಗ ನೋಡ್ಬೋದು ಔಟ್ಪುಟ್ ಯಾವ ಥರ ಅಂತ ಪ್ರಿಂಟ್ ಆಗಿದೆ ಅಂತ. ಇದು ನಮ್ಮ ಔಟ್ಪುಟ್ ಆಗಿದೆ. ಅದರ ಮೇಲೆ ಫೋಟೋ ಈ ಥರ ಬಂದಿದೆ. ಸ್ವಲ್ಪ ಗಾಳಿಗೆ ನಾವು ನನ್ನ ಹಾರಾಕ್ಬಿಡೋಣ. ಈ ಟೈಪ್ ನೋಡ್ಬೋದು, ಸುಂದರವಾದ ಮಗ್ಗು ರೆಡಿಯಾಗಿದೆ. ಈ ಟೈಪು ಪೇಪರ್ ಪ್ರಿಂಟಿಂದ ಈ ಟೈಪು ನಾವು ಮಗ್ಗನ್ನು ರೆಡಿ ಮಾಡ್ಬೋದು. ಇದು ಗಿಫ್ಟ್ ಶಾಪ್ನಲ್ಲಿ ಕೂಡ ಅಬೌವ್ 500 ತನಕ ನಾವು ಸೇಲ್ ಮಾಡ್ಬೋದಾಗಿದೆ. ನಿಮಗೆ ಈ ಬಿಸ್ನೆಸ್ನ ನೀವು ಒಂಥರ ಗಿಫ್ಟ್ ಶಾಪ್ ಕೂಡ ನೀವು ಇದರಲ್ಲಿ ಓಪನ್ ಮಾಡ್ಕೋಬೇಕಾಗುತ್ತೆ.